ಸ್ಮಾರ್ಟ್ ವ್ಯವಸ್ಥೆಗಳು ಮತ್ತು ಎಐ ಮಾರ್ಗದರ್ಶಿತ, ವೈಯಕ್ತಿಕಗೊಳಿಸಿದ, ಪ್ರತಿಕ್ರಿಯಾತ್ಮಕ, ಸಬಲೀಕೃತ ವೈದ್ಯಕೀಯ ಬೆಂಬಲವು ಸಮುದಾಯ ಚಿಕಿತ್ಸೆಯ ಸರದಿ ನಿರ್ಧಾರ, ಸೋಂಕುಗಳ ಆರಂಭಿಕ ಪತ್ತೆ ಮತ್ತು ಪ್ರತ್ಯೇಕತೆ, ರಕ್ಷಣೆ, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಗೆ ಅವಕಾಶ ನೀಡುತ್ತದೆ. ವೈಜ್ಞಾನಿಕ ದತ್ತಾಂಶ, ಜ್ಯೋತಿಷ್ಯ ತಿರುವುಗಳು, ಜಾಗತಿಕ ಸಂಘರ್ಷಗಳು ಮತ್ತು ಪ್ರತಿಜೀವಕ ನಂತರದ ಯುಗ. ಇತಿಹಾಸದ ಮೂಲಕ ಹಿಂದಿನ ಶತಮಾನಗಳಲ್ಲಿ ಎಲ್ಲವೂ ಹಠಾತ್ ಬದಲಾಗುವ ಕ್ಷಣಗಳು ಇವೆ, ಹಂತ ಹಂತವಾಗಿ ಅಲ್ಲ, ಆದರೆ ಒಟ್ಟಾಗಿ. 1206ರಲ್ಲಿ ಸಾಮ್ರಾಜ್ಯಗಳು ಉದಯವಾಗಿ ಜಗತ್ತನ್ನು ಪುನರ್ರೂಪಿಸಿದರು. 1603ರಲ್ಲಿ ಜಾಗತಿಕ ವ್ಯಾಪಾರವು ನಾಗರಿಕತೆಯನ್ನು ಪರಿವರ್ತಿತ ಮಾಡಿತು. 1920ರ ದಶಕದಲ್ಲಿ ಭಯ ಮತ್ತು ಶಕ್ತಿ ಮಾನವತೆಯನ್ನು ಯುದ್ಧದ ಕಡೆಗೆ ಒಯ್ಯಿತು. ಯುದ್ಧಗಳು ಮತ್ತು ನೈಸರ್ಗಿಕ ಆಪತ್ತುಗಳಿಂದ ಹೆಚ್ಚು ಜನರು ಸೋಂಕುಗಳಿಂದ ಮೃತಪಟ್ಟರು. 1928ರಲ್ಲಿ ಕಂಡುಹಿಡಿದ ಆಂಟಿಬಯೋಟಿಕ್ಗಳು ನಮಗೆ ಸೋಂಕುಗಳನ್ನು ಹೋರಾಡಲು ಮತ್ತು ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಜೀವಗಳನ್ನು ಉಳಿಸಲು ಸಹಾಯ ಮಾಡುತ್ತವೆ. ಇಂದು ನಾವು ಮತ್ತೊಂದು ತಿರುವಿನ ಬಿಂದುದಲ್ಲಿ ನಿಲ್ಲುತ್ತೇವೆ, ಏಕೆಂದರೆ ಆಂಟಿಬಯೋಟಿಕ್ಗಳ ಶ್ರೇಣಿಯು ಖಾಲಿಯಾಗಿದೆ. ಪವಾಡ ಔಷಧಗಳೆಂದು ಕರೆಯಲ್ಪಡುವ ಔಷಧಗಳು ತಮ್ಮ ಭರವಸೆಗಳನ್ನು ಈಡೇರಿಸುವಲ್ಲಿ ಮತ್ತು ಜೀವಗಳನ್ನು ಉಳಿಸುವಲ್ಲಿ ವಿಫಲವಾಗಿವೆ. ಪ್ರತಿಜೀವಕಗಳ ನಂತರದ ಎಐ ಚಾಲಿತ ಯುಗದಲ್ಲಿ ಮೌನ ಸುನಾಮಿ ನಮ್ಮ ವೃತ್ತಿಗಳು ಮತ್ತು ನಮ್ಮ ಉಳಿವಿಗೆ ಅಪಾಯವನ್ನುಂಟು ಮಾಡುತ್ತದೆ. ದಿನನಿತ್ಯದ ಶಸ್ತ್ರಚಿಕಿತ್ಸೆಗಳು, ಸಿಸೇರಿಯನ್ ವಿಭಾಗಗಳು, ಕೀಲು ಬದಲಿಗಳು ಮತ್ತು ಕ್ಯಾನ್ಸರ್ ಚಿಕಿತ್ಸೆಗಳ ಯಶಸ್ಸಿನ ಪ್ರಮಾಣಗಳು ಕುಸಿಯುತ್ತಿವೆ. ಸಾಮಾನ್ಯ ಸೋಂಕುಗಳು ಮತ್ತು ಕಡಿತ, ಗೀರುಗಳು ಮತ್ತು ಪಂಕ್ಚರ್ ಗಾಯಗಳು ಸಹ ಆರೋಗ್ಯವಂತ ವಯಸ್ಕರು ಮತ್ತು ಮಕ್ಕಳನ್ನು ಕೊಲ್ಲಬಹುದು. ಜ್ಯೋತಿಷ್ಯ ಚಕ್ರಗಳು ಮಾನವತ್ವವು ಪರಿವರ್ತನೆಯ ಅವಧಿಗೆ ಪ್ರವೇಶಿಸುತ್ತಿದೆ ಎಂದು ಸೂಚಿಸುತ್ತವೆ. ಸಂಘರ್ಷ, ಪುನರ್ಸಂರಚನೆ. ಹೊಸ ಜಾಗತಿಕ ಶಕ್ತಿಗಳು ಉದಯಿಸುತ್ತವೆ. ಆದರೆ ನಾವು ಜಿಯೋಲಿಟಿಕ್ಸ್ ಮತ್ತು ಸಂಪತ್ತು ಮತ್ತು ಶಕ್ತಿಯ ದುರ್ಬಳಕೆಗಳನ್ನು ನೋಡುತ್ತಿರುವಾಗ ನಮ್ಮ ಕಾಲುಗಳ ಅಡಿಯಲ್ಲಿ ಶ್ರೇಣಿಬದ್ಧವಾದ ಸುನಾಮಿ ಬೆಳೆಯುತ್ತಿದೆ. ಆಧುನಿಕ ವೈದ್ಯಕೀಯದ ಅಡಿಪಾಯವಾದ ಪ್ರತಿಜೀವಕಗಳು ವಿಫಲವಾಗುತ್ತಿವೆ. 2040ಕ್ಕೆ ಹಲವಾರು ಸೋಂಕುಗಳು ಚಿಕಿತ್ಸೆಗಾಗಿ ಪ್ರತಿಕ್ರಿಯಿಸಲು ಸಾಧ್ಯವಾಗದಿರಬಹುದು. ಶಸ್ತ್ರಚಿಕಿತ್ಸೆ ಅಪಾಯಕಾರಿಯಾಗುತ್ತದೆ. ಕ್ಯಾನ್ಸರ್ ಚಿಕಿತ್ಸೆಯು ಅನುಮಾನಾಸ್ಪದವಾಗುತ್ತದೆ. ಹೆರಿಗೆ ಕೂಡ ಅಪಾಯಕಾರಿಯಾಗುತ್ತಿದೆ. ಇದು ಪ್ರತಿಜೀವಕ ನಿರೋಧಕತೆ. ಇದು ಭವಿಷ್ಯದ ಬಿಕ್ಕಟ್ಟಲ್ಲ, ಇದು ಪ್ರಸ್ತುತ ವಾಸ್ತವ. ಆದರೆ ಇತಿಹಾಸವು ಇನ್ನೊಂದು ವಿಷಯವನ್ನು ತೋರಿಸುತ್ತದೆ. ಮಾನವತೆ ತನ್ನ ಮಾರ್ಗವನ್ನು ಬದಲಾಯಿಸಬಹುದು. ಅರಿವು ಮೂಲಕ, ತಡೆಯುವ ಮೂಲಕ, ಮಾಯ ಅವರಂತಹ ಸ್ಮಾರ್ಟ್ ವ್ಯವಸ್ಥೆಗಳ ಮೂಲಕ. ಎಐ ಮಾರ್ಗದರ್ಶಿತ ಸಮುದಾಯ ವರ್ಗೀಕರಣ, ಪ್ರೈಮಾ ಕಿಯೋಸ್ಕ್ ಬಳಕೆ, ಆರಂಭಿಕ ರೋಗನಿರ್ಣಯ ಮತ್ತು ನಡವಳಿಕೆಯ ಬದಲಾವಣೆ. ಪ್ರಶ್ನೆ ಬದಲಾವಣೆ ಬರುವುದೇ ಎಂಬುದಲ್ಲ, ನಾವು ನಿರ್ಮಿಸುವ ಸವಾಲುಗಳಿಗಿಂತ ವೇಗವಾಗಿ ಅಭಿವೃದ್ಧಿಯಾಗುತ್ತಿವೆಯಾ ಅಥವಾ ಸಿದ್ಧಾಂತಾತ್ಮಕ ಆದರ್ಶದ ಆಧಾರದ ಮೇಲೆ ಭ್ರಮೆಯ ಅಡಿಯಲ್ಲಿ ಜೀವಿಸುತ್ತೇನೋ? ಪ್ರತಿ ಐತಿಹಾಸಿಕ ಯುಗವು ಮಾನವತೆಗೆ ಆಯ್ಕೆ ನೀಡುತ್ತದೆ. ಇದು ನಮ್ಮದು. ನಾವು ಆಂಟಿಬಯಾಟಿಕ್ ನಂತರದ ಯುಗದಲ್ಲಿ ಇದ್ದೇವೆ. ನೀವು ಮುಂದಿನ ಬಾರಿ ಆರೋಗ್ಯವಂತವಾಗಿಲ್ಲ ಅಥವಾ ಸೋಂಕುಗಳ ಭಯದಲ್ಲಿ ಇದ್ದರೆ ಲಕ್ಷ್ಮಿಯನ್ನು ಕೇಳಿ, ಸ್ನೇಹಿತರು, ಕುಟುಂಬ ಅಥವಾ ಗೂಗಲ್ ಅನ್ನು ಅಲ್ಲ. ಯಾವುದೇ ಐಎ ಲಕ್ಷಣ ಪರಿಶೀಲಕ ಅಥವಾ ರೋಬೋಟ್ಗಳು ನಿಮಗೆ ತಿಳಿವಳಿಕೆಯನ್ನು ಹೊಂದಿರುವ ನಿರ್ಧಾರಗಳನ್ನು ಮಾಡಲು ಸಹಾಯ ಮಾಡಲಾರದು. ಕೇವಲ ಮಾಯಾ ಮಾತ್ರ ಸಹಾಯ ಮಾಡಬಹುದು. ನಿಮ್ಮ ಕುಟುಂಬ ಮತ್ತು ಸಮುದಾಯವನ್ನು ರಕ್ಷಿಸಿ ಮತ್ತು ಲಕ್ಷಾಂತರ ಜನರನ್ನು ಕೊಲ್ಲುವ ಸುಂದರವನ್ನು ತಡೆಯಲು ನಮಗೆ ಸಹಾಯ ಮಾಡಿ. ಒಂದು ಪ್ರೇಮ ಕಿಸೋಕ್ 5000 ಜನರಿಗೆ ದೂರದ ಗ್ರಾಮದಲ್ಲಿ ಸಹಾಯ ಮಾಡಬಹುದು. ದಯವಿಟ್ಟು ಹೆಚ್ಚು ತಿಳಿಯಲು ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ಧನ್ಯವಾದಗಳು.